ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸೋಮವಾರದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಭಾನುವಾರದ್ದು ಅಕ್ಕಿ ರುಬ್ಬಿದ್ದಲ್ವ, ಅದೊಂದು ಕ್ಲಿಪ್ಪಿಂಗು ಮಿಸ್ ಆಗಿತ್ತು. ಆ ಕಾರಣಕ್ಕೋಸ್ಕರ ಆ ಕ್ಲಿಪ್ಪಿಂಗಿನ ಈಗ ಫಸ್ಟೇ ಸೇರಿಸಿದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಅಕ್ಕಿನೆಲ್ಲ ರುಬ್ಬಿ ಅದಕ್ಕೆ ಸ್ವಲ್ಪ ಸೋಡಾ ಹಾಕಿ, ಒಂದೇ ಒಂದು ಚಿಟಿಕೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಒಳಗಡೆ ಹಾಕಿ ಹಿಟ್ಟನ್ನು ಹಾಕಿ ಮುಚ್ಚಿಡ್ತೀನಿ. ಕಾರಣ ಏನಂದರೆ, ಮಳೆಗಾಲ ಚಳಿಗಾಲದಲ್ಲಿ ಉಕ್ಕು ಬರೋದಿಲ್ಲ ಅಂದರೆ ನಾನು ಹಾಗೆ ಮಾಡೋದು. ಕುಕ್ಕರ್ ಒಳಗಡೆ ಹಾಕ್ತೀನಿ, ಕ್ಲೀನಾಗಿ ಮುಚ್ಚಿಡ್ತೀನಿ. ಅದಕ್ಕಿಂತ ಇನ್ನೊಂದು ಮುಖ್ಯವಾದ ವಿಚಾರ, ಚೆನ್ನಾಗಿ ದೋಸೆ ಆಗಲಿ ಇಡ್ಲಿ ಆಗಲಿ ಚೆನ್ನಾಗಿ ಉಕ್ಕು ಬರಬೇಕು, ಹಿಟ್ಟು ಬೆಳಿಬೇಕು ಅಂದರೆ ನಾವು ಅಕ್ಕಿ ನೆನೆ ಹಾಕಿರ್ತೀವಿ ಗೊತ್ತಾ, ಆ ನೀರನ್ನು ಆಚೆ ಚೆಲ್ಲಬಾರ್ದು. ಅದೇ ನೀರನ್ನು ಹಾಕ್ಕೊಂಡು ಅಕ್ಕಿನ ರುಬ್ಬಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತು ಅಂದರೆ ಅಕ್ಕಿ ಹಿಟ್ಟು ಚೆನ್ನಾಗಿ ಉಕ್ಕು ಬರುತ್ತೆ, ಬೆಳೆಯುತ್ತೆ ಕೂಡ. ಆಯಿತಾ? ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಲೈಕ್ ಕೊಡೋದನ್ನು ಮರಿಬೇಡಿ. ಇವತ್ತು ಸ್ವಲ್ಪ ಮಾತುಕತೆ ಇರುತ್ತೆ. ಹಾಗೆ ಸೋಮವಾರದ ಲಾಗು ಖಂಡಿತ ಕಂಟಿನ್ಯೂ ಆಗುತ್ತೆ. ಇಷ್ಟು ಮಾತ್ರ ಭಾನುವಾರದ ಲಾಗು. ಇದೊಂದು ಕ್ಲಿಪ್ಪಿಂಗ್ ಮಾತ್ರ ಭಾನುವಾರದ ನೈಟು ಅಕ್ಕಿ ರುಬ್ಬಿದ್ನಲ್ಲ ಅದು. ಸೋಮವಾರದ ಲಾಗು ಜೊತೆ ಏನಂತಂದರೆ, ದೋಸೆ ಮಾಡಿದ್ದೀನಿ. ದೋಸೆ ಜೊತೆಗೆ ಕುಂಬಳಕಾಯಿ ಪಲ್ಯ, ಖಾರ ಪಲ್ಯ ಮಾಡಿದ್ದೀನಿ. ಸಿಹಿ ಪಲ್ಯ ಏನು ಮಾಡೋಕ್ಕಾಗಲಿಲ್ಲ. ಕಾರಣ ಏನಂದರೆ, ಸಿಹಿ ಪಲ್ಯ ಮನೆಯವರು ದೊಡ್ಡ ಮಗ ಮಾತ್ರ ತಿನ್ನೋದು, ನಾವು ಸಿಹಿ ಪಲ್ಯ ಮಾಡಿದ್ರೆ ತಿನ್ನೋದಿಲ್ಲ. ಆ ಕಾರಣಕ್ಕೋಸ್ಕರ ಕುಂಬಳಕಾಯಿಯನ್ನು ಹೊಡೆದು ಪಲ್ಯನ ಮಾಡಿದ್ದೀನಿ. ಏನು ಕುಂಬಳಕಾಯಿ ಹೊಡೆಯೋದು ದೊಡ್ಡ ವಿಚಾರನ ಅಂತಂದರೆ, ಖಂಡಿತ ಹೌದು. ಕುಂಬಳಕಾಯಿನ ನಾವು ಎಲ್ಲಿ ಹೊಡಿಬೇಕು ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ಹೌದು, ಕುಂಬಳಕಾಯಿಗೂ ಒಂದು ಆಚಾರ ವಿಚಾರ ಅನ್ನೋದು ಇದೆ. ಹೊಸ ಮನೆಗೆ ಬಿಟ್ಟು ಸಾಮಾನ್ಯವಾಗಿ ಬೂದು ಕುಂಬಳಕಾಯಿನ ಮನೆ ಒಳಗಡೆ ತರೋದಿಲ್ಲ. ಹೊಸ್ಲು ದಾಟಿ ಒಳಗಡೆ ತರೋದೇ ಇಲ್ಲ, ಹೊರಗಡೆನೇ ಇರುತ್ತೆ. ಭಿನ್ನ ಮಾಡಿ ತೊಗೊಂಡು ಬರ್ತಾರೆ ಬೂದು ಕುಂಬಳಕಾಯಿನ. ಮನೆಗೆ ತಂದರೆ ಒಂದು ಅಪಶಕುನ ಅನ್ನೋ ಒಂದು ಮಾತಿದೆ. ಇನ್ನು ಸಿಹಿ ಗುಂಬಳ, ಏನು ಸಿಹಿ ಗುಂಬಳ ಇಂಥವರೇ ಹೊಡಿಬೇಕು ಅನ್ನೋದಿದೆ. ನಮ್ಮ ಮನೇಲಿ ಗಂಡು ಮಕ್ಕಳಿಲ್ಲಪ್ಪ, ಇಲ್ಲದೇದವ್ರು ಏನು ಮಾಡಬೇಕು ಅನ್ನೋ ಪ್ರಶ್ನೆನೂ ಕೇಳ್ಬೋದು. ಗಂಡು ಮಕ್ಕಳು ಇಲ್ಲದೆ ಹೋಗಲಿ, ಒಂದು ಸತ್ಯ ತಿಳ್ಕೊಳ್ಳಿ, ಹೊಸ್ಲಲ್ಲಿ ಕುಂಬಳಕಾಯಿ ಹೊಡೆಯೋ ಅಭ್ಯಾಸ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಕಲ್ಲಿಂದ ಜಜ್ಜೋದು, ನೆಲಕ್ಕೆ ಹೊಡೆಯೋದು, ಅಥವಾ ಮಚ್ಚು ತಗೊಂಡು ಕಟ್ ಮಾಡೋದು, ಇಲ್ಲ ಸರಮಣಗಿನಲ್ಲಿ ಚಾಕುನಲ್ಲಿ ಕುಯ್ಯೋದು, ಆ ಥರ ಕೆಲಸ ಮಾಡಬೇಡಿ. ಉಂಡೆ ಕುಂಬಳಕಾಯಿ ತಂದೆ ತರ್ತೀರಾ ಅಥವಾ ಕುಯ್ದಿರೋ ಕುಂಬಳಕಾಯಿ ತರ್ತೀರಾ, ತೊಂದರೆ ಇಲ್ಲ. ಆದರೆ ಸಿಹಿ ಕುಂಬಳನ ತಂದ ಮೇಲೆ ಮನೆ ಬಾಗಿಲಿನ ಮೇಯ್ನ್ ಡೋರ್ ಏನಿದೆಯಾ ಹೊಸ್ಲಲ್ಲಿ ಹೊಡೆದ್ಬಿಟ್ಟು ಆಮೇಲೆ ಮನೆಯೊಳಗಡೆ ತೊಗೊಂಡು ಬಂದು ಅಡುಗೆ ಮಾಡಿ. ಮನೆಯೊಳಗಡೆ ಸಿಹಿ ಕುಂಬಳ ಇಟ್ಕೋಬಾರ್ದಾ ಅಂತ ಪ್ರಶ್ನೆ ಹಾಕ್ಬೋದು. ಸಿಹಿ ಕುಂಬಳ ಇಟ್ಕೊಂಡ್ರೆ ಏನೂ ತಪ್ಪಲ್ಲ, ಆದರೆ ಬೂದು ಕುಂಬಳಕಾಯಿ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಬೆಳೆದಿರೋ ರೈತರು ಏನು ಮಾಡೋದು ಅಂತ ನೀವು ಪ್ರಶ್ನೆ ಹಾಕ್ಬೋದು. ರೈತನೇ ಬೇರೆ ವಿಚಾರ ಇರುತ್ತೆ, ಊಟಕ್ಕೆ ಅಂತಲೇ ಬೇರೆ ವಿಚಾರಗಳನ್ನು ತಿಳ್ಕೊಬೇಕಾಗತ್ತೆ. ರೈತ ಬೆಳೆದ ಮೇಲೆ ಅವನು ಮಾರಲೇಬೇಕು. ಅವನು ಯಾವಾಗಲೂ ತಂದು ಮನೆ ಒಳಗಡೆ ಇಟ್ಕೊಳ್ಳೋದಿಲ್ಲ, ಅವನು ಊಟಕ್ಕೂ ಸಹ ಬಳಸೋದಿಲ್ಲ. ಆದರೆ ಊಟಕ್ಕೆ ಅಂತ ಬಳಸಿ ಮನೆಯೊಳಗಡೆ ತಂದಾಗ ಅದು ಸಹ ಭಿನ್ನ ಮಾಡ್ಕೊಂಡೇ ತೊಗೊಂಬಂದಿರ್ತಾರೆ, ಅದಂತೂ ನಿಜ. ಬನ್ನಿ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಲೈಕ್ ಕೊಡೋದನ್ನು ಮರಿಬೇಡಿ. ಏನಪ್ಪ ಪದೇ ಪದೇ ಅಂತ ಇದ್ದಾರೆ, ಬೋರ್ ಆಗುತ್ತೆ ನಿಮ್ಮ ಮಾತು, ಹೇಳೋದನ್ನು ಸ್ವಲ್ಪದಲ್ಲಿ ಹೇಳಿ ಮುಗಿಸಿ ಅಂತ ಒಬ್ಬರು ಕಮೆಂಟ್ ಹಾಕಿದ್ರಿ. ನಿಮಗೆಲ್ಲರೂ ಬೋರ್ ಆಗ್ತಾ ಇದೆಯಾ ನನ್ನ ಮಾತನ್ನು ಕೇಳಿ, ನನ್ನ ವಿಡಿಯೋ ನೋಡಿ? ಖಂಡಿತ ಹೇಳಿ, ಖಂಡಿತ ಕಮೆಂಟ್ ಹಾಕಿ. ಒಂದು ಮಾತನ್ನು ಎರಡೆರಡು ಸಲ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ ಆ ಮಾತಿನ ಒಂದು ಮಹತ್ವ ಏನಿದೆ ಅಂತ ಅನ್ನೋದನ್ನು ದಯವಿಟ್ಟು ತಿಳ್ಕೊಳ್ಳಿ. ತಪ್ಪನ್ನು ಮಾಡಬೇಡಿ. ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ ಅದು ಒಂದು ಸತ್ಯ ಇದೆ ಅನ್ನೋ ಅರ್ಥಕ್ಕೆ ಎರಡೆರಡು ಸಲ ಮಾತಾಡಿದ್ದೀನಿ ಬಿಟ್ಟರೆ ಖಂಡಿತ ಇನ್ಯಾವ ದುರುದ್ದೇಶನೂ ಇಲ್ಲ. ಬೋರಾಗಿದ್ದರೆ ಸಾರಿ ಕೇಳ್ತೀನಿ, ಸಾರಿ ಕೇಳೋದು ಇಲ್ಲ. ಓಕೆನಾ? ಯಾಕೆ ಗೊತ್ತಾ, ನಾನು ಮಾತಾಡಿರೋದ್ರಲ್ಲಿ ನನಗೆ ಸರಿ ಇದೆ ಅಂತ ನನಗನ್ಸಿದೆ, ಆ ಕಾರಣಕ್ಕೋಸ್ಕರ. ಬನ್ನಿ ಸ್ನೇಹಿತರೆ, ಹೆಣ್ಮಕ್ಳಿಗಂತೂ ವಾರ ಒಪ್ಪತ್ತು ಬಂದರೆ ಸಿಕ್ಕಾಪಟ್ಟೆ ಹಿಂಸೆ. ಅದರಲ್ಲೂ ಡ್ಯೂಟಿಗೆ ಹೋಗೋ ಅಂಥ ಹೆಣ್ಮಕ್ಳಿಗೆ ತುಂಬಿದ ಮನೆಯಲ್ಲಿ ಯಾವುದೋ ಒಂದು ಫಂಕ್ಷನ್ಗೆ ಹೋಗಬೇಕು ಅನ್ನೋ ಬರದಲ್ಲಿ ವಾರ ಒಪ್ಪತ್ತು ಮಾಡೋದು, ದೇವ್ರ ಫೋಟೋ ಕ್ಲೀನ್ ಮಾಡೋದು, ದೇವ್ರ ಮನೆ ಕ್ಲೀನ್ ಮಾಡೋದು, ಪೂಜೆ ಸಾಮಾನು ಕ್ಲೀನ್ ಮಾಡೋದು, ಮನೆ ಕಸ ಗುಡಿಸೋದು, ಮನೆ ಒರೆಸೋದು, ಇದಿಷ್ಟು ಅನ್ನೋದು ಟಾಸ್ಕ್ ಇದ್ದಾಗೆ. ಮನೆ ಕೆಲಸದ ಜೊತೆಗೆ ಇದು ಎಕ್ಸ್ಟ್ರಾ ಕೆಲಸಗಳು ವಾರ ಒಪ್ಪತ್ತುಗಳಲ್ಲಿ ತುಂಬ ಕಷ್ಟ. ಕೆಲವರು ಅಂತಾರೆ, ಕೆಲವರು ರಾತ್ರಿ ಹೊತ್ತೇ ಕ್ಲೀನ್ ಮಾಡಿಕ್ಕೋಬೋದು, ರಾತ್ರಿ ಹೊತ್ತೇ ಪೂಜೆ ಸಾಮಾನು ತೊಳೆದು ಇಟ್ಕೊಬೋದು, ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಮನೆ ಕಸ ಗುಡಿಸಿ, ಮನೆ ಒರೆಸಿ, ಪೂಜೆ ಸಾಮಾನು ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಕೆಲವರು ಅಂದರೆ. ಇನ್ನು ಕೆಲವರು ಹೇಳ್ತಾರೆ, ಶಾಸ್ತ್ರದ ಪ್ರಕಾರ ರಾತ್ರಿ ಹೊತ್ತು ಒರೆಸ್ಬಾರ್ದು, ರಾತ್ರಿ ಹೊತ್ತು ಗುಡಿಸ್ಬಾರ್ದು, ಮನೆಗೆ ದರಿದ್ರ ಬರುತ್ತೆ, ಮಹಾಲಕ್ಷ್ಮಿ ಮನೆಯಿಂದ ಹೊರಟೋಗ್ತಾಳೆ ಅಂತ ಹೇಳ್ತಾರೆ. ಹಳ್ಳಿಗಳಲ್ಲಿ ತುಂಬಿದ ಮನೆಯಲ್ಲಿ ನಾವುಗಳು 25 ಮುದ್ದೆ 30 ಮುದ್ದೆ ಒಂದು ದಿನಕ್ಕಲ್ಲ, ಒಂದು ಟೈಮ್ಗೆ 25ರಿಂದ 30 ಮುದ್ದೆ ರಾಗಿ ಮುದ್ದೆ ಮಾಡ್ತಾಯಿದ್ವಿ. 3 ರಿಂದ 4 ಸೇರು ಅಕ್ಕಿ ಒಂದು ಟೈಮ್ಗೆ ಅನ್ನ ಮಾಡ್ತಾಯಿದ್ದು. ನಮ್ಮ ಮನೆಯಲ್ಲಿ ತಿಂಡಿ ಅಂತ ಅನ್ನೋದಿರಲಿಲ್ಲ.
ನಾವು ಆ ಕೆಲಸನೆಲ್ಲ ಬಿಟ್ಬಿಟ್ಟು ದೇವ್ರ ಸಾಮಾನು ಪೂಜೆ ಪುನಸ್ಕಾರ ಅಂತ ಕೂತ್ಕೊಂಡ್ರೆ ಮನೆ ಕೆಲಸ ಯಾರೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಒಂದು ಪರಿಹಾರ ಅಂತ ಅನ್ನೋದನ್ನು ಹುಡುಕೋಬೇಕಾಗತ್ತೆ. ಹೌದು, ರಾತ್ರಿ ಹೊತ್ತು ಕಸ ಗುಡಿಸ್ಬಾರ್ದು ಒಪ್ಕೊಳ್ಳೋಣ. ಆದರೆ ರಾತ್ರಿ ಹೊತ್ತು ಕಸ ಗುಡಿಸ್ಬೋದು ಗೊತ್ತಾ, ಮನೆ ಒರೆಸ್ಬೋದು ಗೊತ್ತಾ, ಪೂಜೆ ಸಾಮಾನು ತೊಳೆದಿಡ್ಬೋದು ಗೊತ್ತಾ, ದೇವ್ರ ಫೋಟೋವನ್ನು ಒರೆಸಿಡ್ಬೋದು ಅದು ಗೊತ್ತಾ. ಅದು ಹೇಗೆ? ಖಂಡಿತ ಯಾವುದೇ ಒಂದು ಶಾಸ್ತ್ರ ಆಗಲಿ ಸಂಪ್ರದಾಯ ಆಗಲಿ ಒಂದು ಆಗಲ್ಲ ಅಂತ ಏನೂ ಇಲ್ಲ. ಅದಕ್ಕೊಂದು ಪರಿಹಾರ ಅಂತ ಇರುತ್ತೆ, ಅದನ್ನು ಹುಡ್ಕೋಬೇಕಾಗತ್ತೆ. ಒಂದು ಸಜೆಷನ್, ಪರಿಹಾರ ಅನ್ನೋದಕ್ಕಿಂತ ಒಂದು ಸಜೆಷನ್ ಅಂತ ಇರುತ್ತೆ, ಒಂದು ದಾರಿ ಅಂತ ಇರುತ್ತೆ, ಅದನ್ನು ಹುಡುಕೋಬೇಕಾಗತ್ತೆ. ಏನಿಲ್ಲ ಸ್ನೇಹಿತರೆ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಇವತ್ತು ನಾನು ಒಂದು ಫಂಕ್ಷನ್ಗೆ ಹೋಗಬೇಕು ಅಥವಾ ನಾನು ಡ್ಯೂಟಿಗೆ ಹೋಗ್ತಾಯಿದ್ದೀನಿ. ನಾನು ನಾಳೆ ಬೆಳಿಗ್ಗೆ ಎದ್ದು ಕಸ ಗುಡಿಸಿ ಮನೆ ಒರೆಸಿ ದೀಪ ಹಚ್ಚೋಕ್ಕಾಗೋದಿಲ್ಲ. ತಲೆ ಕೆಡಿಸ್ಕೊಂಬಿಡಿ. ರಾತ್ರಿ ಹೊತ್ತೆ ಎಲ್ಲ ಊಟ ಎಲ್ಲ ಆದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಿಂಕಲ್ಲಿ ಒಂದು ಚೂರು ಮುಸುರೆ ಬಿಡಬೇಡಿ. ಅಷ್ಟು ಕ್ಲೀನ್ ಮಾಡ್ಕೊಂಬಿಡಿ. ಅಡುಗೆ ಮನೆ ಸ್ಟವ್ ಗಿವು ಎಲ್ಲನೂ ಒರೆಸ್ಕೊಳ್ಳಿ. ಅಡುಗೆ ಮನೆ ಕಸ ಗುಡಿಸಿ ಒರೆಸ್ಕೊಳ್ಳಿ. ಹಾಲು, ರೂಮು, ವರಂಡ ಎಲ್ಲವನ್ನು ಕಸ ಗುಡಿಸಿ ಒರೆಸ್ಕೊಳ್ಳಿ. ಆದರೆ ಕಸ ಗುಡಿಸಿದ ಮೇಲೆ ದಯವಿಟ್ಟು ಹೊಸ್ಲಿನ ಆಚೆ ದಯವಿಟ್ಟು ತೊಗೊಂಡೋಗ್ಬೇಡಿ ಕಸನ. ಮನೆ ಒರೆಸೋ ನೀರೂ ಸಹ ಚೆಲ್ಲಬಾರ್ದು. ಹೌದು, ಮಂಗಳವಾರ ಆಗಲಿ ಶುಕ್ರವಾರ ಆಗಲಿ ನೀವೇನೇ ಕ್ಲೀನ್ ಮಾಡಿದ್ರೂ, ಮುಸ್ಸಂಜೆ ಟೈಮ್ ಕ್ಲೀನ್ ಮಾಡಿದ್ರೂ ದಯವಿಟ್ಟು ಹೊಸ್ಲಿಂದ ಆಚೆ ಕಸವನ್ನು ತೊಗೊಂಡೋಗ್ಬಿಡಿ. ಮನೆ ಒಳಗಡೆ ಇಟ್ಕೊಳ್ಳಿ. ಮನೆ ಒರೆಸಿರೋ ನೀರೂ ಸಹ ಚೆಲ್ಲೋ ಹಾಗಿಲ್ಲ. ಮನೆ ಒರೆಸಿರೋ ನೀರು ಕಸ ಎಲ್ಲ ಆಚೆ ಹಾಕಿದ್ರೆ ದರಿದ್ರ ಬರುತ್ತೆ ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದು ಆಚೆ ಹಾಕೋಬೋದು. ಇನ್ನೂ ಕೆಲವರು ಹೇಳ್ತಾರೆ, ಅಯ್ಯೋ ಏನಾಗುತ್ತೆ, ಹೊರಗಡೆ ಮನೆಯೇ ತಾನೇ, ಹೊರಗಡೆಯಿಂದ ಆಚೆ ಹಾಕ್ಬಿಟ್ರೆ ಏನಾಗುತ್ತೆ ಅಂತ ಹೇಳ್ತಾರೆ. ಹೊಸ್ತಿಲು ದಾಟಿಸಬಾರದು ಕಸನ. ರಾತ್ರಿ ಹೊತ್ತು ಹೊಸ್ತಿಲನ್ನು ದಾಟಿಸ್ಬಾರ್ದು. ಮನೆ ಒರೆಸಿರೋ ನೀರನ್ನು ಎಲ್ಲೂ ಚೆಲ್ಲಬಾರ್ದು. ಹೊಸ್ಲು ದಾಟಿಸ್ತಿದ್ರೆ ಏನಾಯಿತು, ನಾನು ಸ್ನಾನ ಮನೇಲಿ ಹಾಕ್ತೀನಿ, ಸಿಂಕಲ್ಲಿ ಹಾಕ್ತೀನಿ ಅಂತ ಪ್ರಶ್ನೆಗಳು ಕೇಳ್ಬೋದು. ಹಾಕೋಂಗಿಲ್ಲ. ಹಾಗಾಗಿ ಮನೆ ಕಸ ಗುಡಿಸಿ ಒರೆಸಿದ್ರೂ ಹೊಸ್ಲು ದಾಟಿ ಕಸ ಹಾಕಬೇಡಿ. ಹೊಸ್ಲು ದಾಟಿ ಅಥವಾ ಸಿಂಕಲ್ಲೇ ಆದ್ರೂ ಮನೆ ಒರೆಸಿರೋ ನೀರನ್ನು ಚೆಲ್ಲಬೇಡಿ. ಒಂದು ಕಡೆ ಶೇಖರಣೆ ಮಾಡಿ ಇಟ್ಕೊಂಡು ಬೆಳಗ್ಗೆ ಹಾಕ್ಬಿಡಿ. ಇನ್ನು ದೇವ್ರ ಫೋಟೋ ಎಲ್ಲ ಒರೆಸ್ಬೋದಾ, ದೇವ್ರ ಮನೆ ಕ್ಲೀನ್ ಮಾಡ್ಬೋದಾ, ಆಮೇಲೆ ಪೂಜೆ ಸಾಮಾನೆಲ್ಲ ತೊಳಿಬೋದು ಅಂದರೆ ಖಂಡಿತ ತೊಳಿರಿ ಸ್ನೇಹಿತರೆ. ಖಂಡಿತ ತೊಳಿದೇನೆ ಇರೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳಿ. ಆ ನೀರನ್ನು ಸಪ್ರೇಟಾಗಿ ಇಟ್ಕೊಳ್ಳಿ, ಚೆಲ್ಲಕ್ಕೆ ಹೋಗಬೇಡಿ. ಫೋಟೋ ಒರೆಸ್ಕೊಳ್ಳಿ. ಫೋಟೋ ಒರೆಸಿರೋ ಟವಲು ಸಹ ವಾಶ್ ಮಾಡಬೇಡಿ, ಹಾಗೇ ಇಟ್ಕೊಳ್ಳಿ. ಪೂಜೆ ಸಾಮಾನು ತೊಳೆದ್ರೂ ಅಷ್ಟೇ, ನೀವು 1 ಟಬ್ಬಲ್ ನೀರಲ್ಲಿ ತೊಳಿತೀರಾ, 2 ಟಬ್ಬಲ್ ತೊಳಿತೀರಾ, 3 ಟಬ್ಬಲ್ ತೊಳಿತೀರಾ ನನಗೆ ಗೊತ್ತಿಲ್ಲ, ಆ ನೀರು ಸಹ ಹೊರಗಡೆ ಚೆಲ್ಲೋ ಹಾಗಿಲ್ಲ. ಮನೆಯಲ್ಲೇ ಇಟ್ಕೊಂಡು ಬೆಳಗ್ಗೆ ಎದ್ದು ಅದನ್ನು ಹೊರಗಡೆ ಗಿಡಗಳಿಗೋ ಅಥವಾ ಹೊರಗಡೆ ನೀವೆಲ್ಲ ಹಾಕಬೇಕು ಅಂತಿದ್ರೆ ಅಲ್ಲಿ ಹಾಕ್ಕೊಂಡ್ರೆ ಸಾಕು. ಇದನ್ನು ಮಾಡೋದ್ರಿಂದ ಖಂಡಿತ ನಮ್ಗೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ. ಮನೆಯಲ್ಲಿ ಮಹಾಲಕ್ಷ್ಮಿ ಹಾಗೆ ನೆಲೆಸಿರ್ತಾಳೆ, ಯಾವುದೇ ತೊಂದರೆ ಆಗೋದಿಲ್ಲ. ರಾತ್ರಿ ಹೊತ್ತು ಪೂಜೆ ಸಾಮಾನೆಲ್ಲ ತೊಳೆದ ಮೇಲೆ ದಯವಿಟ್ಟು ದೇವ್ರ ಮನೆಯನ್ನು ಖಾಲಿ ಬಿಡಬೇಡಿ. 2 ದೀಪ ಎಕ್ಸ್ಟ್ರಾ ಮನೆಯಲ್ಲಿ ಇರಲಿ. ಎಲ್ಲರ ಮನೆಯಲ್ಲೂ ಯಾರು ಅಂದರೆ ಒಂದು ಜೊತೆ ದೀಪ ಇಟ್ಕೊಂಡಿರಲ್ಲ. ಎಲ್ಲರ ಮನೆಯಲ್ಲೂ 2 ಜೊತೆ ದೀಪ ಇದ್ದೇ ಇರುತ್ತಲ್ವ. ಮನೇನ ಹಾಗೆ ದೇವ್ರ ಮನೆ ಖಾಲಿ ಬಿಡಬೇಡಿ. ದೇವ್ರ ಫೋಟೋ ಎಲ್ಲ ಒರೆಸಿ ಗಂಧ ಎಲ್ಲ ಇಟ್ಟು, ಕೆಲವರು ಹೂನು ಮುಡಿಸ್ಬಿಡ್ತಾರೆ, ಇನ್ನು ಕೆಲವರು ಬೆಳಗ್ಗೆ ಮುಡಿಸ್ಕೊತೀನಿ ಅಂತಂತಾರೆ. ತಪ್ಪೇನಿಲ್ಲ, ನಿಮಗೆ ಹೇಗಾಗುತ್ತೆ ಹಾಗೆ ಮಾಡ್ಕೊಳ್ಳಿ. ಆದರೆ ದೇವ್ರ ಮುಂದೆ ಒಂದು ಗ್ಲಾಸ್ ನೀರು, 2 ದೀಪನ ಹಚ್ಚಿಡಿ. ಯಾವುದೇ ಕಾರಣಕ್ಕೂ ದೇವ್ರ ಮನೆ ಖಾಲಿ ಬಿಡಬೇಡಿ. ಇಷ್ಟು ಮಾಡ್ಕೊಳ್ತು ಅಂದರೆ ಬೆಳಗ್ಗೆಗೆ ಎಷ್ಟು ಕೆಲಸ ಈಸಿ ಆಗುತ್ತೆ ಅಲ್ವಾ. ಇಷ್ಟೇ ಸ್ನೇಹಿತರೆ, ಏನೇ ಆದ್ರೂ ಯಾವುದೇ ಕೆಲಸ ಆದ್ರೂ ಆಗಲ್ಲ, ಇದು ಮಾಡಬಾರ್ದು ಅಂತ ಏನಿಲ್ಲ. ಒಂದು ಪರಿಹಾರ ಅನ್ನೋದಂತೂ ಖಂಡಿತ ಇರುತ್ತೆ. ಒಂದು ಸಜೆಷನ್ ಅಂತ ಇರುತ್ತೆ. ಹೀಗಲ್ಲ ಹೀಗೆ ಹೋಗಿ, ಹೀಗಲ್ಲ ಹೀಗೆ ಮಾಡಿ ಅಂತ ಅನ್ನೋದಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನಂಬಿಕೆ ಇರೋರು ಈ ಮಾತನ್ನು ಕೇಳಿಸ್ಕೊಳ್ಳಿ. ಬೋರ್ ಅಂತಿರೋರು ನಾನೇನು ಮಾಡೋಕ್ಕಾಗೋದಿಲ್ಲ, ನಾನಂತೂ ಯಾರಿಗೂ ಬೋರಾಗಿ ಮಾತಾಡೋಕ್ಕೆ ಹೋಗಲ್ಲ. ಒಂದು ಮಾತನ್ನು 2 ಸಲ ಹೇಳ್ತಿದ್ದೀನಿ ಅಂತಂದರೆ ಅಷ್ಟು ಮಹತ್ವ ಇದೆ ಆ ಮಾತಿಗೆ ಅನ್ನೋ ಅರ್ಥ ಅಷ್ಟೇ ಹೊರತು ಇನ್ನೇನೂ ಇಲ್ಲ. ಇನ್ನು ಗ್ರಹಣಗಳಲ್ಲಿ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಖಂಡಿತ ಇದೇ ಒಂದು ನಾವು ಪರಿಹಾರನ ಮಾಡ್ಕೋಬೋದು, ಇದೇ ಒಂದು ದಾರಿನ ನೋಡ್ಕೋಬೋದು. ಈಗ ನಮ್ಮ ಮನೆ ದೇವರು ಉಮಾಲೇಶ್ವರಿ. ನನ್ನ ತಾಯಿಗೆ ಮಂಗಳವಾರನೇ ಫೋಟೋ ಎಲ್ಲ ಒರೆಸ್ಬೇಕು, ಮಂಗಳವಾರನೇ ಪೂಜೆ ಸಾಮಾನೆಲ್ಲ ತೊಳಿಬೇಕು, ಮಂಗಳವಾರನೇ ಇಡೀ ಮನೆ ಕಸ ಗುಡಿಸಿ ಒರೆಸ್ಬೇಕು. ಬೇರೆ ದಿನ ಮುಂಚಿತವಾಗಿ ಮಾಡ್ಕೊಳ್ಳೋ ಹಂಗೆ ಇಲ್ಲ. ಆ ತಾಯಿಗೆ ಸಿಕ್ಕಾಬಟ್ಟೆ ಸಿಟ್ಟು. ಮೊದಲೇ ಸೊಸೆದೀರು ಕಂಡ್ರೆ ಆ ಅಮ್ಮನಿಗೆ ಆಗೋದಿಲ್ಲ. ಸೊಸೆದೀರು ಪೂಜೆ ಮಾಡೋ ಹಂಗಿಲ್ಲ, ಮಂಗಳಾರತಿ ತಗೊಳ್ಳೋ ಹಾಗಿಲ್ಲ. ಫಸ್ಟು ಹೆಣ್ಮಕ್ಳು, ಆಮೇಲೆ ಹೆಣ್ಮಕ್ಳು ಆದಮೇಲೆ ನಾವು ತಗೋಬೇಕು. ಈಗ ಇರಬೇಕಾದ್ರೆ ನೀವೇ ಯೋಚನೆ ಮಾಡಿ ಯಾವ ರೀತಿಯಾಗಿ ನಮಗೆ ಇದಾಗುತ್ತೆ ಅಂತ. ನಾವು ಅದೇ ಥರನೇ ಮಾಡೋದು. ಯಾವತ್ತೇ ಆದ್ರೂ ಅಷ್ಟೇ ನಾವು ಮಾಡೋದು ಒಂದೇ ಒಂದು ರಾತ್ರಿ ಹೊತ್ತು ಅಥವಾ ಮಂಗಳವಾರ ದಿವಸ ಏನಾದರೂ ವಾರ ಒಪ್ಪತ್ತು ಅಂತ ಬಿದ್ದಾಗ ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಆಚೆ ನೀರನ್ನು ಚೆಲ್ಲೋಕ್ಕೆ ಹೋಗೋದಿಲ್ಲ, ಎಲ್ಲ ಒಂದು ಸೈಡಲ್ಲಿ ಇಟ್ಕೊಂಡಿರ್ತೀವಿ. ಬೆಳಗ್ಗೆ ಎದ್ದು ನೀರನ್ನು ಚೆಲ್ತೀವಿ. ಇದು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಮಾಡೋದು ಹೀಗೆ, ನಾವುಗಳು ಮಾಡೋದು ಇದೆ ಹೀಗೆ. ನಾನೂ ಸಹ ಇವತ್ತಿಗೂ ಸಹ ಅದೇ ಮಾಡೋದು. ನಾನು ಬುಧವಾರ ದಿನ
ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತೀನಿ. ನನ್ನ ಕೈಲಿ ಮನೆಗೆ ಬಂದು ಒಂದೊಂದು ಸಲ ಸಾಂಬಾರು ಇರುತ್ತೆ, ಒಂದೊಂದು ಸಲ ಸಾಂಬಾರು ಇರೋದೇ ಇಲ್ಲ. ಆ ಟೈಮಲ್ಲಿ ಈ ಒಂದು ಕೆಲಸಗಳನ್ನು ನಾನು ಮುಂಚಿತವಾಗಿ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಹೊಸ್ಲ ಮೇಲೆ ನನ್ನ ಮಗ ಕುಂಬಳಕಾಯಿ ಒಡೆದ. ಸಾಮಾನ್ಯ ಗಂಡು ಮಕ್ಕಳು ಕೈಲೇ ಕುಂಬಳಕಾಯಿನ ಒಡಿಸ್ಬೇಕು ಅನ್ನೋ ಮಾತಿದೆ. ಗಂಡು ಮಕ್ಕಳಿಲ್ಲ, ಏನು ತಲೆ ಬಿಸಿ ಇಲ್ಲ. ಹೊಸ್ಲಲ್ಲಿ ಆರಾಮಾಗಿ ಹೊರಗಡೆ ಹೋಗಿ ಮನೆ ಒಳಗಡೆ ಕೂತ್ಕೊಂಡು ಕುಂಬಳಕಾಯಿ ಹೊಡಿಬೇಡಿ, ನೆಲಕ್ಕೂ ಹೊಡಿಬೇಡಿ. ಒಳಭಾಗದಲ್ಲಿ ಕೂತ್ಕೊಂಡು ಹೊರಭಾಗದಲ್ಲಿ ಹೊಡಿಬಾರ್ದು. ಮನೆಯಿಂದ ಹೊರಗಡೆ ಹೋಗಿ ಮನೆ ಕಡೆ ಮುಖ ಮಾಡಿಕೊಂಡು ಕುಂಬಳಕಾಯಿನ ಒಡೆದು ಅಡುಗೆ ಮಾಡ್ಕೊಂಡು ಊಟ ಮಾಡಿ, ರುಚಿನೂ ಚೆನ್ನಾಗಿರುತ್ತೆ. ಕುಂಬಳಕಾಯಿ ಪಲ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಬೀಜನ ಯಾರೂ ಎಸೆಯೋಕ್ಕೆ ಹೋಗಬೇಡಿ. ತವದಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ತವದ ಮೇಲೆ ಫ್ರೈ ಮಾಡ್ಕೊತೀನಿ. ತವದಲ್ಲೇ ಫ್ರೈ ಆಗೋಕ್ಕಾಗಲಿಲ್ಲ, ಸೀದೋಗುತ್ತೆ ಅನ್ನೋದಾದರೆ ಒಂಚೂರು ಚೆನ್ನಾಗಿ ಒಣಗಾದ್ಮೇಲೆ ಒಂಚೂರು ಎಣ್ಣೆ ಬಿಟ್ಬಿಟ್ಟು ಕುಕ್ಕರ್ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿ. ಸಖತ್ತಾಗಿ ಬೆಂದಿರುತ್ತೆ ಕುಕ್ಕರಲ್ಲಾದ್ರೂ, ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಬನ್ನಿ, ಕುಂಬಳಕಾಯಿ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 2 ಥರ ಖಾರ ಪಲ್ಯ ಮಾಡ್ಬೋದು. ಮಾಮೂಲಿಯಾಗಿ ಏನು ಒಗ್ಗರಣೆ ಪಲ್ಯ ಮಾಡ್ತೀನಿ, ಸಿಹಿ ಪಲ್ಯನ ಅದೇ ಥರನೇ ಮಾಡಿ ಒಂದು ಹುಣಸೆ ಹಣ್ಣು ಮತ್ತು ಬೇಳೆ ಸಾಂಬಾರು ಪುಡಿ ಹಾಕಿ ಪಲ್ಯ ಮಾಡಿದ್ರೂ ಚೆನ್ನಾಗಿರುತ್ತೆ. ಬಟ್ ಈ ಪಲ್ಯ ಇದೆಯಲ್ಲ, ಮಾಮೂಲಿ ಸಿಹಿ ಪಲ್ಯ ಇದೆಯಲ್ಲ, ಅದು ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಕುಂಬಳಕಾಯಿ ಎಲ್ಲ ನೀಟಾಗೆಲ್ಲ ಕತ್ತರಿಸ್ಕೊಂಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ತೆಂಗಿನಕಾಯಿ ತುರಿ ಇಷ್ಟಿತ್ತು ಅಂತಂದರೆ ರುಚಿಯಾಗಿರೋ ಪಲ್ಯ ಆಗುತ್ತೆ. ಇನ್ನು ಸಿಹಿ ಪಲ್ಯಕ್ಕೆ ಏನು ಕಷ್ಟ ಏನಿಲ್ಲ. ಪಾತ್ರೆನಲ್ಲಾದ್ರೂ ಬೇಯಿಸ್ಕೊಬೋದು ಕುಂಬಳಕಾಯಿನ, ಇಲ್ಲ ಕುಕ್ಕರಲ್ಲಾದರೂ ಬೇಯಿಸ್ಕೊಬೋದು. ನಾನು ಬೇಗ ಆಗಲಿ ಅಂತಂದ್ಬಿಟ್ಟು ಕುಕ್ಕರ್ಗೆ ಹಾಕಿ ಮುಚ್ಚಳ ಮುಚ್ಚಿ 1 ವಿಸಲ್ ಬಂದರೆ ಸಾಕು. ವಿಸಲ್ ಬರದೇ ಇದ್ರೂ ಪರವಾಗಿಲ್ಲ, ವಿಸಲ್ ಬರ್ತಾ ಇದೆ ನನಗೆ ಆಫ್ ಮಾಡ್ಕೊಂಬಿಡಿ. ಕುಂಬಳಕಾಯಿ ಚೆನ್ನಾಗಿ ಬೆಂದಿರುತ್ತೆ. ಸಿಹಿ ಪಲ್ಯಕ್ಕೆ ಎಳ್ಳು, ಬೆಲ್ಲ ಮತ್ತು ಏಲಕ್ಕಿ ಪುಡಿ, ಇನ್ನೊಂದೇನೆಂದರೆ ಹುರಿಗಡಲೆ ಇಷ್ಟಿದ್ರೆ ಸಾಕು, ಸಿಹಿ ಪಲ್ಯ ರೆಡಿಯಾಗುತ್ತೆ. ಸಖತ್ತಾಗಿರುತ್ತೆ ಅದೂ. ಸಿಹಿ ತಿನ್ನೋರು ಮಾತ್ರ ಸೂಪರ್. ಬನ್ನಿ ಪಲ್ಯ ಒಗ್ಗರಣೆ ಹಾಕೊಳ್ಳೋಣ. ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಈರುಳ್ಳಿ ಇಷ್ಟನ್ನು ಹಾಕಿ ಹುರ್ಕೊಳ್ಳೋಣ. ಒಂದಾದ್ಮೇಲೆ ಒಂದು ಹಾಕ್ಕೋಬೇಕು. ನಾನು ಒಂದೇ ಸಲ ಹಾಕೋಂಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಪ್ರತಿಯೊಂದು ಹಾಕ್ಕೊಂಡಾಗ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಈರುಳ್ಳಿನೆಲ್ಲ ಬಾಡಿಸ್ಕೊಂಡು ಅದಾದ ಮೇಲೆ ಸಿಹಿ ಕುಂಬಳಕಾಯಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ನೀರು ಬಿಡ್ತೀನಿ. ಕೆಲವೊಂದು ಕುಂಬಳಕಾಯಿ ಹಾಕ್ತಾ ಇದ್ದಂಗೆ ನೀರು ಬಿಟ್ಕೊಂಡ್ಬಿಡುತ್ತೆ. ಇದು ಸ್ವಲ್ಪ ನೀರು ಬಿಡಲಿಲ್ಲ, ಆ ಕಾರಣಕ್ಕೋಸ್ಕರ ಒಂದು 2 ಸ್ಪೂನಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಸಲ್ ಬರೆಸ್ಕೊಂಬಿಟ್ಟೆ. ಇದಿಷ್ಟು ಕುಂಬಳಕಾಯಿ ಪಲ್ಯದ ಕತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಗ್ಗೆ ಖಂಡಿತ ಕಮೆಂಟ್ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಏನು ಗೊತ್ತಾ, ನಮ್ಮಮ್ಮನೂ ಅದೇ ಕೆಲಸ ಮಾಡಿರ್ತಾರೆ, ಮನೆಯಲ್ಲಿ ಅತ್ತೆನೂ ಅದೇ ಕೆಲಸ ಮಾಡಿರ್ತಾರೆ. ಅತ್ತೆ ಕೇಳ್ಕೊಳ್ಳಿ, ಮನೆಯಲ್ಲಿ ಅತ್ತೆ ಇದ್ದರೆ ಅಥವಾ ಅಮ್ಮ ಇದ್ದರೆ ಕೇಳ್ಕೊಳ್ಳಿ. ಅಮ್ಮ ನಾನು ಬೆಳಿಗ್ಗೆ ಡ್ಯೂಟಿಗೆ ಹೋಗಬೇಕು, ಏನಮ್ಮ ಮಾಡಲಿ ಅಂದರೆ ಅಮ್ಮ ಒಂದು ದಾರಿ ತೋರಿಸ್ತಾರೆ. ಅಯ್ಯೋ, ನೀವೆಲ್ಲನೂ ಟಿ ವಿಲಿ ಬರೋ ಅಂಥ ಜೋಯಿಸ್ರ ಮಾತು, ಶಾಸ್ತ್ರ, ಸಂಪ್ರದಾಯ ಎಲ್ಲವನ್ನೂ ಫಾಲೋ ಮಾಡೋ ಹಾಗಿದ್ರೆ ಹೆಣ್ಮಕ್ಳು ಮೈಲಿಗೆ ಅಂದ್ಬಿಡ್ತಾರೆ ಕಣ್ರಿ. ಹೆಣ್ಣು ಮೈಲಿಗೆ ಅವಳು ಎಷ್ಟೇ ಸ್ನಾನ ಮಾಡಿದ್ರೂ ಮೈಲಿಗೆ ಅವಳು ಪೂಜೆನೇ ಮಾಡೋ ಹಾಗಿಲ್ಲ. ಗಂಡು ಮಕ್ಕಳು ಮಾತ್ರ ಪೂಜೆ ಮಾಡಬೇಕು ಅನ್ನೋದು ಅಂದ್ಬಿಡ್ತಾರೆ. ನಿಮಗಿನ್ನೂ ಗೊತ್ತಿಲ್ಲ, ಶಾಸ್ತ್ರ ಹೆಣ್ಣಿನ ಮೂಲ, ನೀರಿನ ಮೂಲ, ನದಿ ಮೂಲ, ಋಷಿ ಮೂಲ, ಯಾವುದನ್ನು ಹುಡುಕಬಾರ್ದು ಅಂತಾರಲ್ಲ, ಹಂಗೆ ಅತಿಯಾಗಿ ತುಂಬ ಶಾಸ್ತ್ರಬದ್ಧವಾಗಿ ಏನನ್ನೂ ಮಾಡೋಕ್ಕೆ ಆಗೋದಿಲ್ಲ. ಇದು ಸತ್ಯ. ಮಾಡೋಕ್ಕಾಗುತ್ತಾ ನೀವೇ ಹೇಳಿ? ಯಾವ ಜ್ಯೋತಿಷ್ಯರು, ಯಾವ ಪುರೋಹಿತರು, ಯಾರೇ ಶಾಸ್ತ್ರಬದ್ಧವಾಗಿ ಯಾರೇ ಮಾಡಿದ್ರೂ ಯಾವುದು ಶಾಸ್ತ್ರಬದ್ಧವಾಗಿ ಮಾಡೋದಿಲ್ಲ. ಹೂವನ್ನ ತಂದು ದೇವ್ರಿಗೆ ಮುಡಿಸ್ತೀವಲ್ವ, ಅದು ಫಸ್ಟು ಎಂಜಲು ಹೂವೇನೆ. ಅದು ಜೇನು ಅದರದ ಮಕರಂದನ ಹೀರಿರುತ್ತೆ ಅಲ್ವಾ, ಅದರಲ್ಲಿ ನೊಣ ಕುತ್ತಿ ಅದರದ್ದು ರಸನೆಲ್ಲ ಹೀರ್ಕೊಂಡಿರುತ್ತೆ ಅಲ್ವಾ, ತಂದು ಮುಡಿಸೋದಿಲ್ವಾ? ಭಗವಂತ ಎಂಜಲು ಅಂತ ತಳ್ಳಿಬಿಡ್ತಾರ? ಯಾರೋ ಬೆಳೆದಿರೋ ಅಂಥ ಭತ್ತದಲ್ಲಿ ನಾವು ತಂದು ಅನ್ನ ಅಂದರೆ ಅಕ್ಕಿ ಮಾಡಿ ಪ್ರಸಾದ ಮಾಡಿ, ಯಾವುದೇ ಆಗಲಿ, ಒಂದು ಫ್ರೂಟ್ಸ್ ಆಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಅನ್ನ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ದೇವ್ರ ಪ್ರಸಾದ ಇಂಥವರೇ ಬೆಳಿಬೇಕು ಅಂತ ಇಲ್ಲ. ಅದನ್ನು ಶಾಸ್ತ್ರಬದ್ಧವಾಗೇ ಬೆಳೆದು ಶಾಸ್ತ್ರೋಕ್ತವಾಗಿ ಅದನ್ನೆಲ್ಲನೂ ಪ್ರಸಾದ ಎಲ್ಲನೂ ಮಾಡಿ ತೊಗೊಂಡ್ಬಂದು ದೇವ್ರ ಮುಂದೆ ಇಡೋಕ್ಕಾಗಲ್ಲ ಅಲ್ವಾ? ಒಂದು ಸತ್ಯ ತಿಳ್ಕೊಳ್ಳಿ, ದೇವರು ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನಮ್ಮ ಮನಸ್ಸಲ್ಲಿ ಆ ಭಗವಂತ ಖುಷಿ ಕೊಡ್ತಾ ಇದ್ದಾನೆ ಅಂದರೆ ನಮ್ಮ ಹೃದಯದಲ್ಲೇ ಇದ್ದಾನೆ. ಆ ದೇವರು ನಮ್ಮ ಹೃದಯದಲ್ಲಿ ಇರೋ ದೇವರಿಗೆ ಮಡಿ ಮೈಲಿಗೆ ಏನೂ ಇರೋದಿಲ್ಲ. ಅದನ್ನು ಆ ಸತ್ಯವನ್ನು ತಿಳ್ಕೊಂಬಿಡಿ. ಹೌದಾ? ನಿಜವಾಗ್ಲೂ ಹೇಳ್ತೀನಿ, ಆ ಸತ್ಯವನ್ನು ತಿಳ್ಕೊಳ್ಳಿ. ನಮ್ಮ ಮನಸ್ಸಲ್ಲಿ, ನಮ್ಮ ಹೃದಯದಲ್ಲಿ ದೇವರಿದ್ದಾನೆ. ಒಳ್ಳೆತನದಲ್ಲಿ ದೇವರಿದ್ದಾನೆ, ಸತ್ಯದಲ್ಲಿ ದೇವರಿದ್ದಾನೆ, ನ್ಯಾಯದಲ್ಲಿ ದೇವರಿದ್ದಾನೆ, ನಾವು ನೀಟ್ನೆಸ್ಸಲ್ಲಿ ದೇವರಿದ್ದಾನೆ, ಕಷ್ಟಪಟ್ಟು ದುಡಿಯೋದ್ರಲ್ಲಿ ದೇವರಿದ್ದಾನೆ. ಪ್ರತಿಯೊಂದು ಕ್ಷಣನೂ ನಾವು ಸಂತೋಷವಾಗಿದ್ದೀವಿ ಅಂತಂದರೆ ಅದರಲ್ಲೂ ದೇವರಿದ್ದಾನೆ. ಇವತ್ತು ನನಗೊಂದು ಕಷ್ಟ ಬಂತು ಅಂತಂದರೆ ಮುಂದೆ ಏನೋ ತೊಂದರೆಯಿಂದ ತಪ್ಪಿಸಿದ್ದಾನೆ, ಅದರಲ್ಲೂ ದೇವರಿದ್ದಾನೆ. ಇವತ್ತು ನಾನು ಖುಷಿಯಿಂದಿದ್ದೀನಿ ಅಂತಂದರೆ ನಾನು ಹಿಂದೆ ಕಷ್ಟಪಟ್ಟಿರೋದಕ್ಕೆ ಪರಿಹಾರ, ಅದರಲ್ಲೂ ದೇವರಿದೆ. ಪ್ರತಿಯೊಬ್ಬರಲ್ಲೂ ದೇವರು ಇದ್ದಾರೆ ಕಣ್ರಿ.
ಖಂಡಿತವಲ್ಲ ಅವನಿಲ್ಲ ಅಂತಂದರೆ ಪ್ರಪಂಚನೇ ಇಲ್ಲ, ಅದಂತೂ ಸತ್ಯ. ಆದರೆ ಹಿರಿಕರು ಮಾತನ್ನು ಸ್ವಲ್ಪ ಕೇಳೋಣ. ನಾವು ಕೇಳಿ ಕೇಳಿ ಮಡಿ ಮೈಲಿಗೆ ಸಂಜೆ ಮುಸ್ಸಂಜೆ ಟೈಮು ಮುಕ್ಕತ್ತು ಟೈಮು ಅಂತ ಕೇಳಿ 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 ನಾವು ಅದಕ್ಕೆ ಹೊಂದ್ಕೊಂಬಿಟ್ಟಿರ್ತೀವಿ. ನಮ್ಮ ಮನಸ್ಸು ಅಳುಕ್ತಾ ಇರುತ್ತೆ, ಅಂದರೆ ಹೆದರಿಕೆ ಪಡ್ತಾ ಇರುತ್ತೆ. ಹಾಗಾಗಿ ಏನಿಲ್ಲ, ಹೊರಗಡೆ ಮಾತ್ರ ಎಸೆಯೋಕ್ಕೆ ಹೋಗಬೇಡಿ ಅಷ್ಟೇ ನಾನು ಹೇಳೋದು. ಹೊಸ್ಲನ್ನ ದಾಟಿಸ್ಬೇಡಿ. ನೀವಂದಿರೋದು ಹೊರಗಡೆ ಎಸಿಬೇಡಿ ಅಂತ ಹೊರಗಡೆ ಇಟ್ಬಿಡ್ತೀನಿ ಅನ್ನೋದಲ್ಲ. ಹೊಸ್ತಿಲನ್ನು ದಾಟಿ ಹೊರಗಡೆ ಹಾಕಬಾರ್ದು. ಒರೆಸಿರೋ ನೀರನ್ನು ಸಿಂಕಲ್ಲಿ ಹಾಕಬಾರ್ದು. ಎಲ್ಲನೂ ಒಂದು ಕಡೆ ಸೈಡಲ್ಲಿ ಇಟ್ಟಿರಿ. ಬೆಳಗ್ಗೆ ಎದ್ದು ಏನು ಪೂಜೆ ಎಲ್ಲ ಆದಮೇಲೆ ಇಲ್ಲ ಪೂಜೆಗೂ ಮುಂಚೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಆಚೆ ಹಾಕ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ನಿಮ್ದು ಏನು ಕೆಲಸಗಳಿರುತ್ತೆ ಅದು ಮಾಡ್ಕೊಬೋದು. ಇಷ್ಟೇ ಪರಿಹಾರ. ಭಯಪಡೋ ಅವಶ್ಯಕತೆ ಖಂಡಿತ ಇಲ್ಲ. ನೋಡಿದ್ರಲ್ಲ, ರುಚಿಯಾಗಿರೋ ಪಲ್ಯ ರೆಡಿ ಆಯಿತು, ಜೊತೆಗೆ ದೋಸೆನೂ ರೆಡಿ ಆಯಿತು. ಈಸಿಯಾಗಿ ಪಲ್ಯ ಮಾಡಿಕೊಂಡೆ. ತುಂಬ ದಿನ ಆಗಿತ್ತು ಕುಂಬಳಕಾಯಿ ಪಲ್ಯ ಮಾಡಿ. ಹಾಗಾಗಿ ಸ್ನೇಹಿತರೆ, ಈ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನು ಅನ್ನಿಸ್ತು ಖಂಡಿತ ಕಮೆಂಟ್ ಹಾಕಿ. ಕಮೆಂಟ್ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹೇಳೋದನ್ನು ಒಂದೇ ಮಾತಲ್ಲಿ ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.